ಸ್ವಾಗತ ಸ್ನೇಹಿತರೆ, ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ನಾನಿವತ್ತು ನಿಮ್ಮೊಟ್ಟಿಗೆ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲಲ್ಲಿದ್ದೀನಿ. ನೋಡ್ತಿರ್ಬೋದು, ಚೆನ್ನಮ್ಮನ ಮೂರ್ತಿ ಎದುರುಗಡೆ ನಿಂತಿದ್ದೀನಿ. ನಾನು ಚೆನ್ನಮ್ಮನ ಎದುರುಗಡೆ ಇದ್ದೀನಿ. ಫ್ಲೈಓವರ್ ಕನ್ಸ್ಟ್ರಕ್ಷನ್ ಕೂಡ ಸಖತ್ತಾಗಿ ನಡೀತಾ ಇದೆ. ನಿಯರೆಸ್ಟ್ ಚೆನ್ನಮ್ಮ ಸರ್ಕಲಿಗೆ ಬಂದಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಮುಗಿಯೋ ಹಂತದಲ್ಲಿ ಕೂಡ ಇದೆ. ಅದೇ ಹುಬ್ಬಳ್ಳಿ ಹಳೆ ಬಸ್ ಸ್ಟ್ಯಾಂಡ್ ಇತ್ತು ನೋಡಿ. ಹಳೆ ಬಸ್ ಸ್ಟ್ಯಾಂಡನ್ನು ಡೆಮೋಲಿಸ್ ಮಾಡಿ ಹುಬ್ಬಳ್ಳಿಯಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣವಾಗಿದೆ. ಓಪ್ನಿಂಗು ಕೂಡ ಆಗಿದೆ. ಹತ್ತಿರ 1 ವರ್ಷ ಕೂಡ ಆಗ್ಲಿಕ್ಕೆ ಬಂತು. ಅದನ್ನು ವೀಡಿಯೋ ಮಾಡಿ ಹಾಕಿದ್ದಿಲ್ಲ. ನಾನು ಸಮಯದ ಅಭಾವದಿಂದ ಇರ್ಬೋದು ಅಥವಾ ಕಾರಣಾಂತರಗಳಿಂದ ವೀಡಿಯೋ ಮಾಡಿದ್ದಿಲ್ಲ. ಇವಾಗ ನಾನು ನಿಮ್ಗೆ ಆ ವಿಡಿಯೋ ಮಾಡಿ ಹಾಕ್ಲಿಕ್ಕಂತಂದು ಬಂದಿದ್ದೀನಿ ಸ್ನೇಹಿತರೆ. ಹುಬ್ಬಳ್ಳಿ ಹಳೆ ಬಸ್ ಸ್ಟ್ಯಾಂಡ್ ಇತ್ತು ನೋಡಿ. ಹಬ್ಬ ಹರಿದಿನಗಳಲ್ಲಿ ಸರಿಸುಮಾರು ಲಕ್ಷಾಂತರ ಜನ ಟರ್ನವರ್ನಾಗುವ ಕರ್ನಾಟಕದ ಜೋಡಿ ಸಿಟಿ, ಅವಳಿಯ ಸಿಟಿಗಳಿವು ಲಕ್ಷಾಂತರ ಜನ ಟರ್ನವರ್ನ ಆಗ್ತಾರೆ ಇಲ್ಲಿ. ಹೀಗಾಗಿ ಹಳೆ ಬಸ್ ಸ್ಟ್ಯಾಂಡ್ ಸಿಕ್ಕಾಪಟ್ಟೆ ರಶ್ ಕೂಡ ಆಗ್ತಿತ್ತು. ಅದಕ್ಕೆ ಗೋರ್ಮೆಂಟ್ ಅದನ್ನು ಡೆಮೋಲಿಸ್ ಮಾಡಿ ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದೆ ಸ್ನೇಹಿತರೆ. ಸಖತ್ತಾಗಿ 2 ಫ್ಲೋರ್ ನಿರ್ಮಾಣ ಮಾಡಿದೆ. ನಗರ ಮತ್ತು ಉಪನಗರಗಳಿಗೆ ಅಂತಂದೇಳಿ ಸಖತ್ತಾಗಿ ನಿರ್ಮಾಣ ಮಾಡಿದ್ದಾರೆ. ಹಳೆ ಬಸ್ ಸ್ಟ್ಯಾಂಡ್ ಇತ್ತು ನೋಡಿ. ಹಳೆ ಬಸ್ ಸ್ಟ್ಯಾಂಡ್ ಇದ್ದಾಗ ಈ ಸೈಡ್ ಒಂದೇ ಒಂದು ಬೇಕ್ರಿ ಇತ್ತು. ಇವಾಗ ಸಖತ್ತಾಗಿ 1-2-3 ಬೇಕ್ರಿ ಮಾಡಿದ್ದಾರೆ, ಜನರಿಗೆ ಅನುಕೂಲ ಆಗಲ್ಲ ಅಂತಂದೇಳಿ. ನೀಟು ಕೂಡ ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ಹೊಸ ಬಸ್ ಸ್ಟ್ಯಾಂಡ್ ನೋಡ್ತಿರ್ಬೋದು. ಸಖತ್ತಾಗಿ 2 ಫ್ಲೋರ್ ನಿರ್ಮಾಣ ಮಾಡಿದ್ದಾರೆ. ನೋಡ್ತಿರ್ಬೋದು, ಎದುರುಗಡೆ ಕಾಣ್ತಿರ್ಬೋದು. ಅದೇ ಹುಬ್ಬಳ್ಳಿಯ ಹಳೆ ಬಸ್ ಸ್ಟ್ಯಾಂಡ್ ಡೆಮೋಲಿಸ್ ಮಾಡಿ ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣವಾಗಿದೆ. ಕಾರ್ನರ್ ಥರ ಬಿಲ್ಡಿಂಗ್ ಕಟ್ಟಿದ್ದಾರೆ. ಬ್ಲೂ ಕಲರ್ ಗ್ಲಾಸ್ ಹಾಕಿದ್ದಾರೆ. ಸಖತ್ತಾಗಿ ಕಟ್ಟಿದ್ದಾರೆ. ಆಟೋ ಸ್ಟ್ಯಾಂಡ್ ಎದುರುಗಡೆ ಇದೆ. ಹಿಂಗಾಗಿ ಇಲ್ಲೇ ನಿಂತಿರ್ತಾರೆ ದಾದಾಗಳು. ನೋಡ್ತಿರ್ಬೋದು, ಬಸ್ ಸ್ಟ್ಯಾಂಡಿನ ಒಳಗಡೆ ನಾನು ಎಂಟ್ರಿ ಕೊಡ್ತಾಯಿದ್ದೀನಿ. ಇವಾಗ ಬಸ್ ಸ್ಟ್ಯಾಂಡಿನ ಎಂಟ್ರಿ ಕೊಟ್ಬಿಟ್ಟಲ್ಲ ಈ ಥರ ಮಾಡಿದ್ದಾರೆ. ಸಖತ್ತ ಸ್ವಲ್ಪ ಗಾರ್ಡನ್ ಕೂಡ ಮಾಡಿದ್ದಾರೆ. ಬೋರ್ಡ್ ಕೂಡ ನೋಡ್ತಿರ್ಬೋದು, ನಗರ ಮತ್ತು ಉಪನಗರ ಸಾರಿಗೆ ಬಸ್ ನಿಲ್ದಾಣ ಹುಬ್ಬಳ್ಳಿ ಅಂತ ಬರ್ತಾಯಿದೆ. ಸ್ಮಾರ್ಟ್ ಸಿಟಿ ಚಿತ್ರ ಕೂಡ ಹಾಕಿದ್ದಾರೆ. ಸಖತ್ತಾಗಿ ನೀಟ್ ಕೂಡ ಮೇಂಟೈನ್ ಮಾಡಿದ್ದಾರೆ. ಆವಾಗೆಲ್ಲಿ ಒಂದೇ ಒಂದು ಬಸ್ ಸ್ಟ್ಯಾಂಡು, ಅದರಲ್ಲೇ ಹುಬ್ಬಳ್ಳಿ ಲಕ್ಷಾಂತರ ಜನ ಹಬ್ಬ ಹರಿದಿನಗಳಲ್ಲಿ 1 ಕೋಟಿಗಿಂತ ಜನ ಜಾಸ್ತಿ ಟರ್ನವರ್ನ ಆಗ್ತಾರೆ. ಅಂದರೆ ಸುತ್ತಮುತ್ತಲ ಹಳ್ಳಿ ಜನ ಎಲ್ಲ ಜಾಸ್ತಿ ಇಲ್ಲಿಗೆ ಬರೋದು. ಈಗ ನಾನು ನಿಮ್ಗೆ ಮೇಲ್ಗಡೆ ಫ್ಲೋರಿಂದ ತೋರಿಸ್ಕೊಂಡು ಬಂದು ಸ್ನೇಹಿತರೆ, ಆಮೇಲೆ ತೆಳಗಡೆ ಫ್ಲೋರ್ ತೋರಿಸ್ತೀನಿ. ಮೇಲ್ಗಡೆ ಹತ್ತಕ್ಕೆ ಮೆಟ್ಲು ಕೂಡ ಮಾಡಿದ್ದಾರೆ. ಕನ್ವೇರ್ ಸಿಸ್ಟಮು ಮಾಡಿದ್ದಾರೆ. 90% ಜನ ಹಳ್ಳಿಲಿಂದಾನೆ ಟರ್ನವರ್ನ ಆಗೋದ್ರಿಂದ ಮೆಟ್ಲು ಮೇಲೇ ಜಾಸ್ತಿ ಅಡ್ಡಾಡ್ತೈತೆ ಹಳ್ಳಿ ಜನ. ನೋಡ್ತಿರ್ಬೋದು, ಮೇಲ್ಗಡೆ ಬಸ್ಗಳು ನಿಂದ್ರೋ ಥರ ಸಿಸ್ಟಮ್ ಮಾಡಿದ್ದಾರೆ. ಇಲ್ಲಿ ಈ ಥರ ಯಾರಾದರೂ ಬಂದು ಹಿಂಗೆ ನಿಂದ್ರೋ ಥರ ಸಿಸ್ಟಮ್ ಮಾಡಿದ್ದಾರೆ. ತಳಗಡೆ ಇದೆ ನೋಡಿ, ನಿಂದ್ರೋ ಸಿಸ್ಟಮ್ ಅಲ್ಲ, ಹಿಂಗೆ ಬರ್ತಾ ಇರ್ಬೇಕು, ಹಿಂಗೆ ಹೋಗ್ತಾ ಇರ್ಬೋದು. ಬೆಂಗಳೂರಲ್ಲಿ ಇರ್ತಾವೆ ನೋಡಿ, ಹಿಂಗೆ ಬರ್ತಾ ಇರ್ತವೆ, ಹಿಂಗೆ ಹೋಗ್ತಾ ಇರ್ತಾವೆ. ಆ ಥರ ತಳಗಡೆ ಸಿಸ್ಟಮ್ ಇದೆ. ಮೇಲ್ಗಡೆ ನಿಂದ್ರೋ ಥರ ಸಿಸ್ಟಮ್ ಮಾಡಿದ್ದಾರೆ. ಬಸ್ ನಿಂತು ಹತ್ತಿಸ್ಕೊಂಡು ಹೋಗೋದು, ಕಸ್ಟಮರ್ನ ಒಳಗೆ ಬಂದುಬಿಡು, ಆ ಥರ ಸಿಸ್ಟಮ್ ಇದೆ. ಮೇಲ್ಗಡೆ ನೋಡಿ ಸಖತ್ತಾಗಿ ಬೇಕ್ರಿಗಳನ್ನು ಓಪ್ನಿಂಗ್ ಮಾಡಿದ್ದಾರೆ. ಬೇಕ್ರಿಗಳು ಕೂಡ ಸಖತ್ತಾಗಿ ಕಾಣ್ತಾ ಇದೆ. ಇದು ಮ್ಯಾಗಿನ ಫ್ಲೋರ್, ಹುಬ್ಬಳ್ಳಿಯಲ್ಲಿರುವ ಹೊಸ ಬಸ್ ಸ್ಟ್ಯಾಂಡಿನ ಮೇಲ್ಗಡೆ ಫ್ಲೋರ್ ತೋರಿಸ್ತಾ ಇದ್ದೀನಿ. ಇವಾಗ ನಾನು ನಿಮಗೆ ತಳಗಡೆ ಫ್ಲೋರ್ ತೋರಿಸ್ತೀನಿ. ವೆಲ್ಕಮ್. ತಳಗಡೆ ಫ್ಲೋರಿಗೆ ಬರ್ತಾಯಿದ್ದೀನಿ ನೋಡಿ ನಾವು ಸ್ನೇಹಿತರೆ. ನಿಮಗೆ ತಳಗಡೆ ಸ್ಟಾರ್ಟಿಂಗ್ಗೆ ಆಟೋ ಸ್ಟ್ಯಾಂಡ್ ಇದೆ. ಆಟೋ ಸ್ಟ್ಯಾಂಡ್ ಕ್ರಾಸ್ ಮಾಡ್ಕೊಂಡು ಹೋದರೆ ಹುಬ್ಬಳ್ಳಿ ಹೊಸ ಬಸ್ ಸ್ಟ್ಯಾಂಡ್ ನೋಡ್ತಿರ್ಬೋದು. ಒಂದು ಕಡೆ ಇಂಗ್ಲೀಷ್ನಲ್ಲಿ ಬೋರ್ಡ್ ಹಾಕಿದ್ದಾರೆ, ಒಂದು ಕಡೆ ಕನ್ನಡದಲ್ಲಿ ಬೋರ್ಡು ಕೂಡ ಹಾಕಿದ್ದಾರೆ. ನೋಡ್ತಿರ್ಬೋದು, ಬೋರ್ಡ್ ತೋರಿಸ್ತಾ ಇದ್ದೀನಿ. ನಗರ ಮತ್ತು ಉಪನಗರ ಸಾರಿಗೆ ಬಸ್ ನಿಲ್ದಾಣ ಹುಬ್ಬಳ್ಳಿ ಸ್ನೇಹಿತರೆ. ಕರ್ನಾಟಕದ ಸ್ಮಾರ್ಟ್ ಸಿಟಿಗಳಲ್ಲಿ ಹುಬ್ಬಳ್ಳಿ ಕೂಡ ಒಂದು. ಅದಕ್ಕೆ ಸ್ಮಾರ್ಟ್ ಸಿಟಿ ಚಿತ್ರ ಕೂಡ ಹಾಕಿದ್ದಾರೆ. ತೆಳಗಡೆ ಫ್ಲೋರ್ ತೋರಿಸ್ತೀನಿ ನಾನು ನಿಮಗೆ. ಬಸ್ ಹಿಂಗೆ ಬರ್ತಾ ಇರ್ತವೆ, ಹಿಂಗೆ ಹೋಗ್ತಾ ಇರ್ತಾವಲ್ಲಿ. ಚಿಗರಿ ಬಸ್ ಸ್ಟ್ಯಾಂಡು ಕೂಡ ಇದೆ. ಎಲ್ಲ ನಗರಗಳಿಗೆ, ನೇಕಾರ ನಗರ, ಎಲ್ಲ ನಗರಗಳಿಗೆ ಹೋಗೋದು ಆ ಥರನೂ ಸ್ಟ್ಯಾಂಡ್. ಹಂಗೆ ಬರ್ತಾ ಇರ್ತಾವೆ, ಹೋಗ್ತಾ ಇರ್ತಾವೆ, ಆ ಥರ ಕಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇದೇ ಥರ ಇರೋದು ನಾನು ನೋಡಿದ್ದೀನಿ. ಈಗ ಹುಬ್ಬಳ್ಳಿಯಲ್ಲಿ ಸಖತ್ತಾಗಿ ನಿರ್ಮಾಣ ಮಾಡಿದ್ದಾರೆ. ರೀಸೆಂಟ್ಲಿ ಕೂಡ ಓಪನಿಂಗ್ ಆಗಿದೆ. ನೋಡ್ತಿರ್ಬೋದು, ಮಳೆ ಕೂಡ ಬಂದಿದೆ. ಸಖತ್ತಾಗಿ ನೀಟು ಕೂಡ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಬಸ್ಗಳು ಹಿಂಗೆ ಬರ್ತಾ ಇರ್ತವೆ, ಹಿಂಗೆ ಹೋಗ್ತಾ ಇರ್ತವೆ. 1 2 3 4 ಈ ಥರ ಸ್ಟ್ಯಾಂಡ್ ಇದ್ದಾವೆ ಇಲ್ಲಿ. ಇದನ್ನು ದಾಟಿ 3 ನೋಡಿ ಚಿಗರಿ ಬಸ್ ಹೋಗ್ತಾ ಇದೆ ನೋಡಿ. ಆ ಕಡೆ ಚಿಗರಿ ಬಸ್ಸಿಂದ ಈ ಕಡೆ ಉಪನಗರಗಳಿಗೆ ಹೋಗೋದು. ಈ ಥರ ಸಖತ್ತಾಗಿ ಮಳೆ ಬಂದಿರೋದ್ರಿಂದ ನೀರು ನಿಂತಿದೆ ಅಷ್ಟೇ. ಸಖತ್ತಾಗಿ ಕೂಡ ಬಸ್ ಸ್ಟ್ಯಾಂಡ್ ನಿರ್ಮಾಣವಾಗಿದೆ. ನಮಗೆ ಮಾತ್ರ ಹುಬ್ಬಳ್ಳಿ ಜನರಿಗೆ ಸಖತ್ತಾಗಿ ಬಸ್ ಸ್ಟ್ಯಾಂಡ್ ಕೂಡ ಇಷ್ಟ ಆಯಿತು. ತಮಗೆ ಹೆಂಗೆ ಅನಿಸಿದೆ ಬಸ್ ಸ್ಟ್ಯಾಂಡ್ ನನಗೊಂದು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಾನು ಇವಾಗ ಡೈರೆಕ್ಟ್ ಹರ್ಷ ಕಾಂಪ್ಲೆಕ್ಸ್ಗೆ ಹೋಗ್ತೀನಿ. ಹರ್ಷ ಕಾಂಪ್ಲೆಕ್ಸ್ ಗೊತ್ತಿರಲಿ ತಮಗೆ, ಯಾವುದೇ ಥರದ ಮೊಬೈಲ್ ಏನೇ ಆಗಿರಲಿ ವಿತಿನ್ ಒಂದೇ 1 ಅವರ್ನಲ್ಲಿ ಪಟಾಪಟ್ ಅಂತ ರಿಪೇರಿ ಮಾಡಿಕೊಡ್ತಾರೆ. ಹುಬ್ಬಳ್ಳಿ ಧಾರವಾಡದ ಜನರಿಗೆಲ್ಲ ಗೊತ್ತಿರ್ಬೋದು ಸ್ನೇಹಿತರೆ. ಮೊಬೈಲ್ಗಳು ಏನಾದರೂ ಆದರೆ 15-20 ದಿನದ ಗಂಟಲೆ ತೊಗೊತಾರೆ. ಬೇರೆ ಕಡೆ ಎಲ್ಲ ಹರ್ಷ ಕಾಂಪ್ಲೆಕ್ಸ್ ನೋಡ್ತಿರ್ಬೋದು. ಆ ಸುಂದರವಾದ ನೋಟನ 1 ಅವರ್ನಲ್ಲಿ ವಿತಿನ್ ಒಂದೇ 1 ಅವರ್ನಲ್ಲಿ ತಮ್ಮ ಮೊಬೈಲ್ನ ಪಟ ರಿಪೇರಿ ಮಾಡಿಕೊಡ್ತಾರೆ.
ಹುಬ್ಳಿಯಲ್ಲಿ. ಹರ್ಷ ಕಾಂಪ್ಲೆಕ್ಸ್ ಎಲ್ಲರಿಗೂ ಗೊತ್ತಿರುತ್ತೆ, ಹುಬ್ಳಿ ಧಾರವಾಡದವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ಅದೇ ಇದು ಹರ್ಷ ಕಾಂಪ್ಲೆಕ್ಸ್. ಅದೇ ಟೇಷನ್ ರೋಡು, ಟೇಷನ್ನಾಗಿಂದ ಡೈರೆಕ್ಟ್ ಒಂದು ಡೌನ್ ಇಳಿದ್ಬಿಟ್ರೆ ಡೈರೆಕ್ಟಾಗಿ ಒಂದು ಸರ್ಕಲ್ ಬರುತ್ತೆ. ಸರ್ಕಲ್ ಹಂತಲ್ಲಿ ಇರೋದೇ ಹರ್ಷ ಕಾಂಪ್ಲೆಕ್ಸ್. ಯಾರಾದರೂ ಹಳ್ಳಿಯವ್ರಿಗೆ ಒಂದು ಮೊಬೈಲ್ ಇರುತ್ತೆ, ಅದಕ್ಕೆ ಕೆಟ್ಟಿರ್ತೈತೆ ನೋಡಿ, ರಿಪೇರಿ ಮಾಡಿಸ್ಕೊಂಡವ್ರು ಬರೋರಿದ್ರೆ ಬರ್ರಿ, ಹರ್ಷ ಕಾಂಪ್ಲೆಕ್ಸ್ ಅಂತ ಹೇಳಿಬಿಟ್ರೆ ಟೇಷನ್ ರೋಡಾಗಿಂದ ಸೀದಾ ಡೌನ್ ಹರ್ಷ ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ತೋರಿಸ್ಬಿಡ್ತಾರೆ. ರಾತ್ರಿ ಟೈಮ್ ಸಿಟಿ ಯಾವ ಥರ ಕಾಣುತ್ತೆ ಅಂತಂದೇಳಿ ಅಷ್ಟೇ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಈ ಬೀದಿ ಲೈಟ್ಗಳಿಗೆ ಕೇಸರಿ ಬಿಳಿ ಹಸಿರು ಯಾವ ಥರ ಅಲ್ಲೇ ಲೈಟನ್ನು ಡೆಕೋರೇಷನ್ ಮಾಡಿದ್ದಾರೆ ನೋಡ್ತಿರ್ಬೋದು ಸ್ನೇಹಿತರೆ. ಹುಬ್ಳಿ ಧಾರವಾಡ ನೈಟ್ ಟೈಮ್ ಮೇಲೆ ಯಾವ ಥರ ಕಾಣುತ್ತೆ ಅನ್ನೋದು ಒಂದೇ ಒಂದು, ಮತ್ತು ಒಳ್ಳೆ ಬಿಲ್ಡಿಂಗ್ಗಳಿಗೆ ಯಾವ ಥರ ಲೈಟ್ ಸಿಸ್ಟಮ್ ಇದೆ, ಶಾಪಿಂಗ್ ಮಾಲ್ಗಳು ಯಾವ ಥರ ರಾತ್ರಿ ಜಗಮಗ ಅನಿಸ್ತಾವೆ ಅಂತಂದೇಳಿ ತೋರಿಸ್ತಿದ್ದೆ ನಾನು ನಿಮಗಷ್ಟೇ. ಟೇಷನ್ ರೋಡ್ ಇದೆ, ಯಾವ ಥರ ನೈಟ್ ಟೈಮ್ ಯಾವ ಥರ ಕಾಣುತ್ತೆ ನೋಡಿ. ಅಲ್ಲಿಂದ ಅದೇ ಬಸ್ ಸ್ಟ್ಯಾಂಡ್ದೊಂದು ವೀಡಿಯೋ ಮಾಡಿಕೊಂಡು ನಾನು ಡೈರೆಕ್ಟ್ ಟೇಷನ್ ರೋಡಿಗೆ ಬಂದೀನಿ ಸ್ನೇಹಿತರೆ. ಮತ್ತೊಂದು ವೀಡಿಯೋದೊಂದಿಗೆ ನಾನು ಸಿಗ್ತೀನಿ.